ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡ್ಬೋದು ಇವತ್ತು ಒಂದು ಹೊಸ ಮೊಬೈಲ್ ತೊಗೊಂಬಂದಿದ್ದೀನಿ, ಸ್ಯಾಮ್ಸಂಗ್ A23 5G ಅಂತ ಹೇಳಿ. ಬಟ್ ಇದು ಲಾಂಚ್ ಆಗಿ ತುಂಬ ದಿನ ಆಗಿದೆ. ಬಟ್ ನಾನು ಇವಾಗ ಆರ್ಡರ್ ಮಾಡಿ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಫೋನಲ್ಲಿ ಏನೇನು ಫೀಚರ್ ಇದೆ, ಸ್ಪೆಸಿಫಿಕೇಷನ್ಸ್ ಇದೆ, ಮತ್ತು ಒಂದು ಪ್ರೈಸ್ ರೇಂಜಿಗೆ ಒಂದು ಫೋನ್ ತೊಗೊಳ್ಬೋದಾ ಅಥವಾ ಬೇಡವಾ, ಈ ಒಂದು ಎಲ್ಲವನ್ನು ನಾನು ನಿಮಗೆ ಒಂದು ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡೋಣ. ಸೊ ಮೊದಲೇದಾಗಿ ನಾನು ನಮಗೆ ಕಲರ್ ವೇರಿಯಂಟ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವೇರಿಯಂಟ್ನಲ್ಲಿ ನಿಮಗೆ ಈ ಒಂದು ಫೋನ್ ವೇರಿಯಂಟ್ನಲ್ಲಿ ಬ್ಲೂ ಮತ್ತು ಸಿಲ್ವರ್ ಮತ್ತು ಆರೆಂಜ್ ಇವು 3 ಕಲರ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ನನ್ನ ಹತ್ರ ಇರುವಂಥದ್ದು ಸಿಲ್ವರ್ ಕಲರ್. ಯಾಕಪ್ಪ ಅಂತಂದರೆ ನಮ್ಮ ಮಾಮ್ಗೆ ಇದೆ ಇಷ್ಟ ಆಗಲಿಲ್ಲ, ಸಿಲ್ವರ್ ಕಲರ್ ಇಷ್ಟ ಆಯಿತು. ಸೊ ಅವ್ರಿಗೆ ಇದನ್ನು ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ಆರ್ಡರ್ ಮಾಡಿದ್ದು ನಮ್ಮ ಬ್ರದರು. ಜಸ್ಟ್ ನಾನು ಅಷ್ಟೇ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಒಂದು ಫೋನ್ನ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ. ಬ್ಯಾಕ್ ಸೈಡ್ ಇರುವಂಥದ್ದು ಪ್ಲಾಸ್ಟಿಕ್ ಇರುವಂಥದ್ದು, ಬಟ್ ಹೆವಿ ಬಿಲ್ಡ್ ಕ್ವಾಲಿಟಿ ತುಂಬಾ ಕ್ರೇಜ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ಟ್ರಾಂಗ್ ಆಗಿದೆ ಬೇಸು. ಮತ್ತು ಪೋರ್ಟ್ ಬಗ್ಗೆ ಮಾತನಾಡೋದಾದರೆ ವ್ಯಾಲ್ಯೂಮ್ ಅಪ್ ಮತ್ತು ವ್ಯಾಲ್ಯೂಮ್ ಡೌನ್ ಬಟನ್ ಸಿಗ್ತಾ ಇರುವಂಥದ್ದು. ಮತ್ತು ಇದು ಫ್ರಂಟ್ ನಾಚ್ ಒಂದು ಫಿಂಗರ್ ಪ್ರಿಂಟ್ ಇರುವಂಥದ್ದು ಸೆನ್ಸರ್ ಮೇಲೆ. ಮತ್ತು ಅದೇ ಸಿಮ್ ಎಜೆಕ್ಟೆಡ್ ಟೂಲ್ ಕೂಡ ಇರುವಂಥದ್ದು. ಮತ್ತು ಚಾರ್ಜಿಂಗ್ ಮಾಡುವಂಥ ಕೇಬಲ್ ಕೂಡ ಒಂದು ಪೋರ್ಟ್ ಇರುವಂಥದ್ದು. ಸೊ ನೀವು ಕೇಬಲ್ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಕೂಡ ಮಾಡ್ಕೊಳ್ಬೋದು. ಮತ್ತು ಪವರ್ ಆನ್ ಮತ್ತು ಆಫ್ ಬಟನ್ ಕೂಡ ಇರುವಂಥದ್ದು. ಸೊ ಬಿಲ್ಡ್ ಕ್ವಾಲಿಟಿ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವಾಗ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತನಾಡೋಣ. 6.6 ಇಂಚ್ನ ಒಂದು ಡಿಸ್ಪ್ಲೇ ನಿಮಗೆ ಈ ಒಂದು ಫೋನಲ್ಲಿ ನೀಡ್ತಾ ಇರುವಂಥದ್ದು. ರೆಸಲ್ಯೂಷನ್ ಬಗ್ಗೆ ಮಾತನಾಡೋದಾದರೆ 1080 ಮತ್ತು 20.8ನ ಒಂದು ರೆಸಲ್ಯೂಷನ್ ನಮಗೆ ಇದರಲ್ಲಿ ನೀಡ್ತಿರುವಂಥದ್ದು. ಫುಲ್ HD+ ರೆಸಲ್ಯೂಷನ್ ಇದೆ. ಮತ್ತು ಈ ಒಂದು ಗ್ಲಾಸ್ ಬಂದುಬಿಟ್ಟು ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇದಾಗಿರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಸ್ಯಾಮ್ಸಂಗ್ನಲ್ಲಿ ಮೋಸ್ಟ್ ಆಫ್ ದಿ ಫೋನ್ಸ್ಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಇಡ್ತಾರೆ. ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು 120 ಹರ್ಟ್ಜ್ನ ಒಂದು ರಿಫ್ರೆಶ್ ರೇಟ್ ಕೂಡ ನೀಡ್ತಿರುವಂಥದ್ದು. ಸ್ಮೂತಾಗಿ ಫ್ಲೋ ಆಗುತ್ತೆ, ಸ್ಮೂತಾಗಿ ವರ್ಕ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದರೆ ಈ ಒಂದು ಫೋನಲ್ಲಿ 50 MP ಒಂದು ವೈಡ್ ಆ್ಯಂಗಲ್ ಪ್ರೈಮರಿ ಕ್ಯಾಮ್ರಾ ನೀಡ್ತಿರುವಂಥದ್ದು. ಮತ್ತು 5 MP ಅಲ್ಟ್ರಾ ವೈಡ್ ಆ್ಯಂಗಲ್ನ ಒಂದು ಕ್ಯಾಮ್ರಾ ನೀಡ್ತಿರುವಂಥದ್ದು. ಮತ್ತು 2 MP ಮೈಕ್ರೋ ಕ್ಯಾಮ್ರಾ ಮತ್ತು 2 MP ಡೆಪ್ತ್ ಕ್ಯಾಮ್ರಾ ನೀಡ್ತಿರುವಂಥದ್ದು. ಸೊ ಒಂದು ಮೈಕ್ರೋ ಇದೆ, ಇನ್ನೊಂದು ಡೆಪ್ತ್ ಇದೆ. ಸೊ ಕ್ಯಾಮ್ರಾ ಬಗ್ಗೆ ಮಾತನಾಡೋದಾದ್ರೆ ನೋಡ್ಬೋದು ನಾನು ನಿಮಗೆ. ಮತ್ತು ಫ್ರಂಟ್ ಬಗ್ಗೆ ಮಾತನಾಡೋದಾದ್ರೆ 8 MP ಒಂದು ಫುಲ್ HD+ ಕ್ಯಾಮ್ರಾ ಲೆನ್ಸ್ ಹೊಂದಿರುವಂಥ ಒಂದು ಕ್ಯಾಮ್ರಾ ಇದರಲ್ಲಿ ನಿಮಗೆ ಲೆನ್ಸ್ ನೀಡ್ತಿರುವಂಥದ್ದು. ತುಂಬಾ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ಏನು ಪ್ರಾಬ್ಲಮ್ ಇಲ್ಲ, ಸಖತ್ತಾಗಿ ಫೋಟೋಸ್ ಬರುತ್ತೆ. ಮತ್ತು ನಾನು ನಿಮ್ಗೆ ಫೋಟೋಸ್ ಕೂಡ ಇಲ್ಲಿ ಹಾಕ್ತೀನಿ, ನೋಡ್ಕೊಳ್ಬೋದು ನೀವು ಯಾವ ರೀತಿ ಇದೆ ಅಂತ. ಸೊ ಫ್ರೆಂಡ್ಸ್, ಇವಾಗ ಪ್ರೊಸೆಸರ್ ಬಗ್ಗೆ ಮಾತನಾಡೋದಾದರೆ ಈ ಒಂದು ಫೋನ್ನಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695ನ ಒಂದು ಆಕ್ಟಾ ಕೋರ್ ಪ್ರೊಸೆಸರ್ ನೀಡ್ತಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ ಬಂತು ಅಂತಂದರೆ ಸ್ಮೂತ್ ಪ್ರೊಸೆಸಿಂಗ್ ಇರುತ್ತೆ. ಹೆವಿ ಯೂಸರ್ಗೂ ಕಂಪ್ಯಾಟಿಬಿಲಿಟಿ ಆಗುತ್ತೆ ಮತ್ತು ಸ್ಮೂತ್ ಯೂಸರ್ಗೂ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ ರನ್ ಆಗ್ತಿರುವಂಥದ್ದು 14. ಇವಾಗ ಒಂದು 1 ಮಂತ್ ಆಯಿತು ಅವರು ಅಪ್ಡೇಟ್ ಮಾಡಿ. ಸೊ 14 ರನ್ ಆಗ್ತಾ ಇದೆ. ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡೋದಾದರೆ 6 GB ಒಂದು ರ್ಯಾಮ್ ಇರುವಂಥದ್ದು. ಆ್ಯಕ್ಚುಲಿ 8 GB ಇದೆ, ಬಟ್ ನಾವು ಆರ್ಡರ್ ಮಾಡಿದ್ದು 6 GB ಆಗಿರುವಂಥದ್ದು ಈ ಒಂದು ಫೋನು. ಮತ್ತು 128 GB ಒಂದು ಇಂಟರ್ನಲ್ ಮೆಮರಿ ಇರುವಂಥದ್ದು. ಸಪೋಸ್ ನಿಮಗೆ ಇಲ್ಲಪ್ಪ ನನಗೆ 256 GB ಬೇಕು ಅಂತಂದರೆ ಅದಕ್ಕೆ ಪ್ರೈಸ್ ರೇಂಜ್ ಬೇರೆ ಇರುತ್ತೆ. ಮತ್ತು ಈ ಒಂದು ಫೋನ್ನಲ್ಲಿ 128 GB ಏನು ಇಂಟರ್ನಲ್ ಮೆಮರಿ ಇದೆಯಲ್ಲ, ಅದನ್ನು ಎಕ್ಸ್ಪಾಂಡಬಲ್ ಟು 1 TB ನೀವು ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಪ್ಪ ನಮಗೆ ಹೆವಿ ಫೈಲ್ಸ್ ಬೇಕಾಗುತ್ತೆ ನಿಮಗೆ ಸ್ಟೋರ್ ಮಾಡಲಿಕ್ಕೆ ಅಂದರೆ ನೀವು 1 TB ಕೂಡ ಎಕ್ಸ್ಪಾಂಡ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಮತ್ತು ಬ್ಯಾಟ್ರಿ ಬಗ್ಗೆ ಮಾತನಾಡೋದಾದರೆ 5000 mAhನ ಬ್ಯಾಟ್ರಿ ಕೆಪಾಸಿಟಿ ನೀಡ್ತಿರುವಂಥದ್ದು. ಆ್ಯಕ್ಚುಲಿ ತುಂಬ ಒಂದು ಒಳ್ಳೆಯ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಸ್ಯಾಮ್ಸಂಗ್ನಲ್ಲಿ ಜಾಸ್ತಿ ಹೊಂದಿರುವಂಥ ಒಂದು ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟರೆ ಆ ಒಂದು ಪ್ರೈಸ್ ರೇಂಜಿಗೆ ಕ್ರೇಜಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಇವಾಗೆಲ್ಲ ರಿಯಲ್ಮಿ ಆಗಿರ್ಬೋದು, ಇಲ್ಲಪ್ಪ ಅಂತಂದರೆ ಪೋಕೋ ಆಗಿರ್ಬೋದು. ಸೊ ಅವರೆಲ್ಲ ಜಾಸ್ತಿ ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟು ಮತ್ತು ಕಡಿಮೆ ರೇಂಜ್ನಲ್ಲಿ ಕೊಡ್ತಾ ಇದ್ದಾರೆ ಪ್ರೈಸ್ ರೇಂಜ್ನಲ್ಲಿ. ಸೊ ಅದೇ ರೀತಿಯಾಗಿ 25 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ನೀಡ್ತಿರುವಂಥದ್ದು, ಟೈಪ್ ಸಿ. ಸೊ ಮತ್ತು ಸೆಲ್ಯುಲರ್ ಸರ್ವಿಸ್ ಬಗ್ಗೆ ಮಾತನಾಡೋದಾದರೆ 5G ಇವಾಗ ರನ್ ಆಗ್ತಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಫೋನ್ನ ಒಂದು ಸ್ಪೆಸಿಫಿಕೇಷನ್ಸ್. ಮತ್ತು ಈ ಒಂದು ಫೋನ್ನ ಪ್ರೈಸ್ ರೇಂಜ್ ಬಂದುಬಿಟ್ಟು 22,000 ಇತ್ತು, ಬಟ್ ಆಫರ್ ಆಗಿ ನಮಗೆ ಬಂದಿದ್ದು 20,000. ಈ ಒಂದು ಪ್ರೈಸ್ ರೇಂಜಿಗೆ ತುಂಬಾ ಒಂದು ಒಳ್ಳೆ ಫೋನ್ ಇದಾಗಿರುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಹೆವಿ ಯೂಸ್ ಮಾಡಲ್ಲ,
ಬಟ್ ನಂಗೆ ಜಾಸ್ತಿ ದಿನ ಫೋನ್ ಬೇಕು, ಬ್ಯಾಟ್ರಿ ಡ್ರೈನ್ ಆಗಬಾರ್ದು. ಆ ರೀತಿ ಈ ರೀತಿ ಏನಾದರೂ ನಿಮಗೆ ಅಬ್ಜೆಕ್ಷನ್ ಇತ್ತಪ್ಪ, ಆ ರೀತಿ ಏನಾದರೂ ನಿಮಗೆ ಬೇಕು ಇತ್ತಂದರೆ ಗೋ ಫಾರ್ ಇಟ್, ಇದಕ್ಕೆ ನೀವು ಹೋಗ್ಬೋದು. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಮುಂದಿನ ವಿಡಿಯೋಗಳಿಗೆ ನಮ್ಮ ಟೆಕ್ ವಿತ್ ಸ್ವಾತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.